ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ರಿಲೇಷನ್ಸ್ ಮೇಲೆ ನಾವು ಡಿಸ್ಕಷನ್ ಮಾಡೋಣ. ಒಂದೇನ್ ಕೇಳ್ತಾರಪ್ಪ ಅಂತಂದ್ ಹೇಳಿದ್ರೆ ಎ ಇಂಟು ಬಿ ಅಂತಂದ್ ಹೇಳಿದ್ರೆ ಎ ಬಿ ನ ತಾಯಿ ಅಂತಂದ್ ಹೇಳಿ ಈ ತರ ಕ್ವಶನ್ಸ್ ಗಳು ಬರ್ತಾವಲ್ಲ ಅವಕ್ ಮಾತ್ರ ಏನಂತಂದ್ ಹೇಳಿದ್ರೆ ಅಪ್ಲೈ ಆಗುವಂತದ್ದು. ನಾನು ಇವಾಗ್ಲೇ ಹೇಳ್ತಾ ಇದ್ದೀನಿ 50-50. ನೀವು ಈ ಪ್ರಾಬ್ಲಮ್ ನ ನೀವು ಅಂತಂದ್ ಹೇಳಿದ್ರೆ ಈ ಟ್ರಿಕ್ ನ ಮಾಡಿದ್ರಿ ಅಂತಂದ್ ಹೇಳಿದ್ರೆ 50% ಕರೆಕ್ಟ್ ಆಗ್ಬೋದು, 50% ರಾಂಗ್ ಆಗ್ಬೋದು. ಬಟ್ ಅದ್ರ ನಾನೆಲ್ಲ ಸಾಲ್ವ್ ಮಾಡಿದ ನಂತರ ಹೇಳ್ತೀರಿ ಸರ್ 99% ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗ್ತಾವ ಅಂತಂದೇಳಿ. ನಾನ್ ರಿಸ್ಕ್ ತೊಗೊಳಂಗಿಲ್ರು, ಯಾಕಂತಂದ್ರೆ ಮತ್ ಕಮೆಂಟ್ ದಾಗ ಬೈತಾರ ಎಲ್ಲಾರು, ನೀ ಏನ್ ಹೇಳ್ತಿ ಬಿಡೋ ಸರ ಅಂತಂದೇಳಿ, ಏನು ಕರೆಕ್ಟ್ ಆಗಂಗಿಲ್ಲ ಅಂತಂದೇಳಿ. ಅದಕ್ಕೆ 50-50 ಹೇಳೋಣ. ಬಟ್ ಅದ್ರ 100% ಕರೆಕ್ಟ್ ಆಗತ್ತೆ, ಇದಂತೂ ನಿಜ. ಕ್ಲಿಯರ್? ಸೊ ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ. ಏನ್ ಮಾಡ್ಬೇಕು ಫಸ್ಟ್ ನಿಮ್ಗ ನೆನ್ಪಿಟ್ಕೋಬೇಕಾಗಿರೋದೇನು, ಇವಾಗ ನಾನು ಅಂದ್ರೆ ನೀವು, ನಾನು, ಸೊ ನನ್ನ ತಂಗಿ, ಅದಾದ ನಂತರ ನನ್ನ ತಮ್ಮ, ಆಮೇಲೆ ಯಾರು ಮತ್ತ ನನ್ನ ಹೆಂಡತಿ, ಪತ್ನಿ ಅಂತಂದ್ ಹೇಳ್ತೀವಿ. ಆಮೇಲೆ ನನ್ನ ಹೆಂಡತಿ ತಮ್ಮ. ಸೊ ಇವರೆಲ್ಲ ಒಂದ್ ಎರ ಬರುತ್ತಲ್ಲ, ಒಂದ್ ಎರ ಅಂತಂದ್ ಹೇಳ್ತೀವಲ್ಲ, ಅಂದ್ರೆ ನಮ್ ಏಜ್ ದವ್ರು ಇವರೆಲ್ಲ. ಸೊ ನಾನು, ನನ್ನ ತಂಗಿ, ನನ್ನ ತಮ್ಮ, ನನ್ನ ಹೆಂಡತಿ ತಮ್ಮ, ನನ್ನ ಹೆಂಡತಿ ಅಕ್ಕ, ನಮ್ಮ ಅಕ್ಕ, ಇವರೆಲ್ಲ ಏನ್ ಬರ್ತಾರಲ್ಲ ಇವರೆಲ್ಲ ಒಂದೇ ಏಜ್ ದಾರಲ್ಲ, ಒಂದ್ ಎರ ಇವರು. ಒಂದ್ ಎರ ಅಂತ ಅನ್ಕೋಬಹುದ ಇವ್ರನ್ನ? ಎಸ್, ಒಂದ್ ಎರ. ಎಸ್, ಇವ್ರನ್ನೆಲ್ಲಾರ್ನು ಏನಪ್ಪಾ ಅಂತಂದ್ ಹೇಳಿದ್ರೆ ಇವ್ರನ್ನ ಜೀರೋ ಅಂತ ಅನ್ಕೋಬೇಕು. ಇವರೆಲ್ಲ ಜೀರೋ, ಇವ್ರು ಒಂದ್ ಎರದವ್ರು, ಇವರೆಲ್ಲ ಜೀರೋ. ಅದಾದ ನಂತರ ಇವ್ರ ಮೇಲೆ ಬರ್ತಾರಲ್ಲ, ಇವ್ರ ಮೇಲೆ ಯಾರು ಬರ್ತಾರ? ತಂದೆ, ತಾಯಿ, ಚಿಕ್ಕಪ್ಪ, ಚಿಕ್ಕಮ್ಮ, ಅದಾದ ನಂತರ ನನ್ನ ಹೆಂಡತಿ ಅಮ್ಮ, ನನ್ನ ಹೆಂಡತಿ ಅಪ್ಪ, ಆಮೇಲೆ ನಮ್ಮ ತಮ್ಮನ ಅಪ್ಪ, ಈ ಚಿಕ್ಕಪ್ಪ ಚಿಕ್ಕಮ್ಮ ಬಂದ್ರಲ್ಲ, ಅದಾದ ನಂತರ ಅತ್ತೆ, ಮಾವ, ಇವ್ರದೆಲ್ಲ ಏನಂತಲ್ಲ ಹೇಳ್ತಾರಲ್ಲ, ಇವ್ರದೊಂದು ಎರ. ಇದು ಒಂದು ತಲೆಮಾರು ಅಂತಂದ್ ಹೇಳ್ತೀವಲ್ಲ, ಒಂದು ತಲೆಮಾರು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದ್ ತಲೆಮಾರು. ತಂದೆ, ತಾಯಿ, ಚಿಕ್ಕಮ್ಮ, ಚಿಕ್ಕಪ್ಪ, ಆಂಟಿ, ಅಂಕಲ್ಲು, ಇವರೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದೆರ. ಇದನ್ನ ಅನ್ಕೋಬಹುದಾ? ಆಮೇಲೆ ನಮ್ಮ ಅಮ್ಮನ ಕಡೆಯಿಂದ ಏನ್ ಬರ್ತಾರಲ್ಲ ಅವ್ರೆಲ್ಲ ಮಾವಂದ್ರು, ನಮ್ಮ ಅಪ್ಪನ ಕಡೆ ಬರೋ ಎಲ್ಲಾ ಮಾವಂದ್ರು, ಇವರೆಲ್ಲ ಅತ್ತೆ ಅಂದ್ರು, ಇವರೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ತಲೆಮಾರು ಇವ್ರದು. ಸೊ ಇವ್ರನ್ನೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಅಂತ ಅನ್ಕೊಳ್ಳೋಣ. ಇದಾದ ನಂತರ ನೆಕ್ಸ್ಟ್ ಹಳೆ ತಲೆಮಾರು, ಅಜ್ಜ, ಅಜ್ಜಿ, ಅವ್ರ ಅಜ್ಜಿ, ಅಂದ್ರೆ ಅಜ್ಜ, ಅಜ್ಜಿ, ಆಮೇಲೆ ನೆಕ್ಸ್ಟ್ ಯಾರಪ್ಪ ಅಂತಂದ್ ಹೇಳಿದ್ರೆ ನನ್ನ ಹೆಂಡತಿ ಅಜ್ಜಿ, ಅಂದ್ರೆ ಅವ್ರ ಕಡೆಯವರು. ಅಂದ್ರೆ ಇಲ್ಲಿ ನೋಡ್ರಿ, ನಮ್ಮ ತಂದೆಯ ತಂದೆ, ತಂದೆಯ ತಾಯಿ, ಆಮೇಲೆ ತಾಯಿಯ ತಂದೆ, ಆಮೇಲೆ ತಾಯಿಯ ತಾಯಿ, ಅಜ್ಜ ಅಜ್ಜಿ ಎಲ್ಲಾ ತರ. ಅಂದ್ರೆ ನಮ್ ಮನೆ ಕಡೆಯವರು ಅಜ್ಜ ಅಜ್ಜಿನೂ ಬಂದ್ರ, ಅದಾದ ನಂತರ ನೆಕ್ಸ್ಟ್ ಅವ್ವನ್ ಕಡೆಯವರು ಅಜ್ಜ ಅಜ್ಜಿ ಬಂದ್ರ, ಆಮೇಲೆ ಅಜ್ಜನ್ ತಮ್ಮ, ಅಜ್ಜನ್ ತಂಗಿ, ಇವರೆಲ್ಲ ಏನ್ ಬರುತ್ತಲ್ಲ ಒಂದ್ ತಲೆಮಾರು, ಹಳೆ ತಲೆಮಾರು ಅಂತ ಹೇಳ್ತೀವಲ್ಲ. ಸೊ ಇವ್ರನ್ನೆಲ್ಲಾರ್ನು ಏನಪ್ಪಾ ಅಂತಂದ್ ಹೇಳಿದ್ರೆ ಎರಡ್ ಅಂತ ತಗೋಬೇಕು. ಇಷ್ಟ ಮೂರು ಥಿಂಗ್ಸ್ ಗಳು ಎಲ್ರಿಗೂ ಅರ್ಥ ಆಯ್ತಾ? ಅರ್ಥ ಆದ್ರೆ ಮುಂದೆ ಹೋಗೋಣ. ಅರ್ಥ ಆಯ್ತಾ? ನಿಮ್ ತಲೆಮಾರು, ನಿಮ್ಮ ಅಪ್ಪಂದ್ರ ತಲೆಮಾರು, ನಿಮ್ಮ ಅಜ್ಜಂದ್ರ ತಲೆಮಾರು. ಅಂದ್ರೆ ನಿನಗ್ ಹೆಂಗ ತಂಗಿ, ತಮ್ಮ, ಹೆಂಡತಿ ತಮ್ಮ ಬರ್ತಾರಲ್ಲ, ಹಂಗೆ ಸೇಮ್ ನಮ್ಮ ಅಪ್ಪಾಗ ಅವ್ರ ಅಂದ್ರ ಅವ್ರ ತಮ್ಮ, ಅವ್ರ ತಂಗಿ, ಇವ್ರಲ್ಲ. ಸೊ ಅವ್ರೆಲ್ಲ ಬರ್ತಾರ, ಹಂಗ ತಿಳ್ಕೊಬೇಕು. ಇನ್ ನೆಕ್ಸ್ಟ್ ಕೆಳಗಡೆ ಬರ್ಬೇಕೇನು, ನಾನ್ ಅದ್ನ ಇನ್ ನನ್ ಮಗಳು, ನನ್ ಮಗ, ಆಮೇಲೆ ನನ್ ಮಗನ್ ಹೆಂಡತಿ ಏನಾಗ್ತಾಳ, ನನ್ ಸೊಸೆ, ನಮ್ಮ ಅಳಿಯ, ಆಮೇಲೆ ನೆಕ್ಸ್ಟ್ ಯಾರು ನನ್ ತಮ್ಮನ್ ಮಕ್ಕಳು, ಆಮೇಲೆ ನನ್ ತಂಗಿ ಮಕ್ಕಳು, ಇವರೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ -1 ಅಂತ ಹೋಗ್ಬೇಕು. ಇದು ಎಲ್ರಿಗೂ ಅರ್ಥ ಆಯ್ತಾ? ಇನ್ ನನ್ಗ ಆಗ್ತಿರಲ್ಲ, ನೆಕ್ಸ್ಟ್ ನಾನ್ ಮದ್ವೆ ಆದ ನಂತರ ಬರ್ತಾರಲ್ಲ ಯಾರ್ಯಾರು, ನನ್ ಮಗಳು, ಮಗ, ನಂಗ್ ಸೊಸೆ ಬರ್ಬೋದು, ಅಳಿಯ ಬರ್ಬೋದು, ಆಮೇಲೆ ನನ್ ತಮ್ಮನ್ ಮಕ್ಕಳು, ತಂಗಿ ಮಕ್ಕಳು, ಆಮೇಲೆ ಹೆಂಡತಿಕರವ್ರು ನನ್ ಕಡೆಯಿಂದ ಏನ್ ಮಕ್ಕಳು ಅಂತಂದ್ ಬರ್ತಾರಲ್ಲ, ಅವರೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ -1. ನೆಕ್ಸ್ಟ್ ನಿಮ್ಗೆ ಈಸಿ ಆಗತ್ತೆ, ಫಸ್ಟ್ ನಾನು ಎಲ್ಲಾರನು ಹೇಳ್ತಾ ಇದೀನಿ ಅಷ್ಟೇ. ಆಮೇಲೆ ನೆಕ್ಸ್ಟ್ ನಮ್ಗೆ ಯಾರು ಬರ್ಬೋದು, ಇನ್ನೊಂದು ಲಾಸ್ಟ್ಗೆ ಮೊಮ್ಮಕ್ಕಳಲ್ಲ, ಲಾಸ್ಟ್ ಯಾರು ಬರ್ತಾರ, ನನ್ ಮಕ್ಕಳಾದ ನಂತರ ಮಕ್ಕಳು, ಅವ್ರೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಮೊಮ್ಮಕ್ಕಳು ಅಂತಂದ್ ಹೇಳ್ತೇವೆ ಸಿಂಪಲ್ ಆಗಿ. ಸೊ ಅದನ್ನೇನಪ್ಪಾ ಅಂತಂದ್ ಹೇಳಿದ್ರೆ -2 ಅಂತ ತಗೋಬೇಕು. ಇಷ್ಟ ಎಲ್ರಿಗೂ ಅರ್ಥ ಆಯ್ತಾ? ಎಸ್, ಇವ್ ಏನೇ ಬಂದ್ರು ಕೂಡ ನೀವೇನಪ್ಪಾ ಅಂತಂದ್ ಹೇಳಿದ್ರೆ ನನಗೆ ಈಗ ನೀವು ಸೈಡ್ಗೆ ಎಲ್ಲಾನು ಬರ್ದು ಇಟ್ಕೋಬೇಕು. ಈಗ ನಾನು ಸ್ಟಾಪ್ ಮಾಡ್ತೀನಿ, ಬೇಕಾದ್ರೆ ರೆಕಾರ್ಡ್ ಸ್ಟಾಪ್ ಮಾಡ್ತೀನಿ. ಸೊ ಒಂದ್ ಕಡೆ ಸೈಡ್ ಬರ್ದು ಇಟ್ಕೊಡ್ರಿ ಇವಾಗ ಸಾಲ್ವ್ ಮಾಡಕ್. ನಾವ್ ಏನು ಕ್ವಶನ್ ಓದೋದ್ ಬೇಡ, ಆನ್ಸರ್ ತೆಗಿಯೋನು ಅಷ್ಟ. ಕ್ವಶನ್ ಓದೋದ್ ಬೇಡ. ನಮ್ಗೆ ಏನ್ ಕೇಳಿದಾರೆ ಇಲ್ಲಿ ನೋಡ್ರಿ, ಈ ತರ ಇಂಟು ಅಂತಂದ್ ಹೇಳಿದ್ರೆ ತಾಯಿ ಅಂತಂದೈತೆ, ಪ್ಲಸ್ ಅಂತಂದ್ ಹೇಳಿದ್ರೆ ಪತಿ ಅಂತಂದೈತೆ, ಡಿವೈಡೆಡ್ ಬೈ ಅಂತಂದ್ ಹೇಳಿದ್ರೆ ಸಹೋದರಿ, ಈ ತರ ಅಂತಂದ್ ಹೇಳಿದ್ರೆ ಸಹೋದರ ಅಂತಂದೈತೆ. ಇಲ್ಲಿ ನೋಡ್ರಿ ಇಂಟು ಅಂತಂದೈತಲ್ಲ, ಇದನ್ ತಾಯಿ ಅಂತಂದೈತೆ. ತಾಯಿ ಅಂತಂದ್ ಹೇಳಿದ್ರೆ ಆಕಿದ್ ನಂಬರ್ ಎಷ್ಟು ಬರುತ್ತ, ನಮ್ಮ ಟ್ರಿಕ್ಸ್ ಪ್ರಕಾರ ಎಷ್ಟು ಬರುತ್ತ ತಾಯಿ ಅಂತಂದ್ ಹೇಳಿದ್ರೆ? ನನಗೆ ಎಷ್ಟು ಬಂತು? 0 ಬಂತು.
ನನ್ನ ತಂದೆ ತಾಯಿಗೆ ಎಷ್ಟು ಬರುತ್ತಾ 1 ಅಂತಂದ್ ಹೇಳಿ ಬರುತ್ತ 1 ಅಂತಂದ್ ಬರುತ್ತಾ ಎಲ್ರು ಹೇಳ್ಬೇಕ್ರೋ ಎಸ್ 1 ಬರುತ್ತಾ ಓಕೆ ಡನ್ ಈಗ ಪತಿ ಅಂತಂದೈತೆ ಪತಿ ಜಸ್ಟ್ ಪತಿ ವರ್ಡ್ ಅಷ್ಟ ಪತಿ ಅಂತಂದ್ ಹೇಳಿದ್ರೆ ಎಷ್ಟು ಬರುತ್ತ ಈಗ ನಾನು ಹುಡುಗಿ ಅಂತ ಅನ್ಕೊ ನಾನು ನನ್ನ ಪತಿ ಎಷ್ಟು ಬರುತ್ತ ಪತಿ ಅಂತಂದ್ ಹೇಳಿದ್ರೆ ಓಕೆ ವೆರಿ ಗುಡ್ 0 ಅಂತಂದ್ ಹೇಳಿ ಬರುತ್ತ ನೆಕ್ಸ್ಟ್ ಸಹೋದರಿ ಅಂತಂದೈತೆ ಸಹೋದರಿ ಅಂತಂದ್ ಹೇಳಿದ್ರೆ ತಂಗಿ ನನ್ನ ಸಹೋದರಿ ಇಲ್ಲೆಲ್ಲಾನು ಹಂಗ ಥಿಂಕ್ ಮಾಡ್ಬೇಕು ಇಲ್ಲೆಲ್ಲಾನು ಬಿಡ್ಬೇಕು ನನ್ನ ತಾಯಿ ಅಂತಂದ್ ಹೇಳಿದ್ರೆ 1 ಬಂತು ನನ್ನ ಪತಿ ಅಂತಂದ್ ಹೇಳಿದ್ರೆ 0 ಅಂದ್ರೆ ನನ್ನ ಪತಿ ಅಂದ್ರೆ ನನ್ನ ಜೊತೆ ಇರೋರು ನನ್ನ ಸಹೋದರಿ ಅಂತಂದ್ ಹೇಳಿದ್ರೆ ಇವಳು ನನ್ನ ತಲೆಮಾರೆ ಅಂದ್ರೆ ಸಹೋದರಿ ಎಷ್ಟು ಬರುತ್ತ ನಂಬರು ಇದು ಕೂಡ 0 ಬರುತ್ತಾ ವೆರಿ ಗುಡ್ ಸಹೋದರ ನನ್ನ ಸಹೋದರ ಇದೆಷ್ಟು ಬರುತ್ತ ಇದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ 0ನ ಬರುತ್ತ ಕ್ಲಿಯರ್ ಎಲ್ಲಾನು ಬರ್ಕೊಂಡ್ವಿ ಇವಾಗ ನೋಡ್ಬೇಕು ಕ್ಯೂ ದಿಂದ ಜಡ್ ವರ್ಗು ಅಂತ ಕೇಳ್ಯಾರ ಕ್ಯೂ ದಿಂದ ಜಡ್ ವರ್ಗು ಅಂತಂದ್ ಹೇಳ್ಯಾರ ಕ್ಯೂ ದಿಂದ ಜಡ್ ವರ್ಗು ಅಂತಂದ್ ಹೇಳಿದ್ರೆ ಇದನ್ನೆಲ್ಲ ತಗೋಬೇಕು ಇಲ್ಲಿ ನಾವ್ ಏನ್ ತಗೊಳ್ಬೇಕು ನಾನು ಇಲ್ಲಿ ಬರ್ಕೋತೀನಿ ನೋಡ್ರಿ ಕ್ಯೂ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಇಂಟು ಜಡ್ ಅಂತಂದೈತೆ ಇಲ್ಲಿ ನಮ್ಗೆ ಸಿಂಬಾಲ್ಸ್ ಅಷ್ಟೇ ತಗೋಬೇಕು ಇಲ್ಲಿ ಸಿಂಬಾಲ್ ಕೊಟ್ಟಿದಾರಲ್ಲ ಈ ಸಿಂಬಾಲ್ಸ್ ಗಳು ಅಷ್ಟೇ ಬೇಕು ನನಗೆ ಇವೆಲ್ಲ ಉಳಿದದ್ದು ಏನು ಬೇಡ ಕ್ಯೂ ದಿಂದ ಜಡ್ ವರ್ಗು ಏನ್ ರಿಲೇಷನ್ ಅಂತ ನೋಡೋಣ ಈಗ ನಾನು ಬರ್ಕೋತೀನಿ ನೋಡ್ರಿ ಒಂದ್ ನಿಮಿಷ ಈ ಡಿವೈಡೆಡ್ ಬೈ ಅಂತಂದ್ ಹೇಳಿದ್ರೆ ಏನೈತಿ ಎಸ್ ಡಿವೈಡೆಡ್ ಬೈ ಅಂತಂದ್ ಹೇಳಿದ್ರೆ ಏನೈತಿ ನನ್ಗೆ ಡಿವೈಡೆಡ್ ಬೈ ಅಂತಂದ್ ಹೇಳಿದ್ರೆ ಇಲ್ಲಿ ಡಿವೈಡೆಡ್ ಬೈ ನೋಡ್ಬೇಕು ಇಲ್ಲಿದ್ ನೋಡ್ಬೇಕು ಇವ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ಸಹೋದರಿ ಸೊ ಪ್ಲಸ್ ಅಂತಂದ್ ಹೇಳಿದ್ರೆ ಇಲ್ಲೈತಿ ಪ್ಲಸ್ ಇಲ್ಲೈತಿ ಪ್ಲಸ್ ಅಂತಂದ್ ಹೇಳಿದ್ರೆ ಪತಿ ಅಂತಂದೈತಿ ಅದಾದ ನಂತರ ಇಂಟು ಅಂತಂದ್ ಹೇಳಿದ್ರೆ ತಾಯಿ ಅಂತಂದೈತಿ ಸೊ ಇವಾಗ ಏನ್ ಮಾಡ್ಬೇಕು ಸಹೋದರಿ ವ್ಯಾಲ್ಯೂ ಎಷ್ಟೈತಿ ಸಹೋದರಿ 0 ಐತಿ ಅದಾದ ನಂತರ ನೆಕ್ಸ್ಟ್ ಪತಿದ ಎಷ್ಟೈತಿ ಸರ್ 0 ಐತ್ರಿ ತಾಯಿದ ಎಷ್ಟೈತೆ 1 ಐತೆ ಸೊ ಹಂಗಾದ್ರೆ ಇವನ್ನೆಲ್ಲ ಕೂಡಿಸ್ಬಿಡ್ರಿ ಎಷ್ಟ್ ಬಂತ ಆನ್ಸರ್ 1 ಅಂತ ಬಂತ ಇವಾಗ ನೋಡ್ಬೇಕು ಇಲ್ಲಿ ಆಪ್ಷನ್ ಒಳಗಡೆ ಪತ್ನಿ ವ್ಯಾಲ್ಯೂ ಎಷ್ಟು ಬರುತ್ತೋ ಪತ್ನಿದ ವ್ಯಾಲ್ಯೂ ಎಷ್ಟು ಬರುತ್ತ ಒಂದು ಸಿಂಪಲ್ ಒಂದ್ 2-3 ಫುಲ್ ಡೀಟೇಲ್ ಆಗಿ ಮಾಡೋಣ ಆಮೇಲೆ ಸ್ಪೀಡ್ ಆಗಿ ಹೋಗೋಣ ಪತ್ನಿ ವ್ಯಾಲ್ಯೂ ಎಷ್ಟು ಬರುತ್ತೆ 0 ಬರುತ್ತೆ ನನ್ನ ಪತ್ನಿಯ ಸಹೋದರಿ ವ್ಯಾಲ್ಯೂ ಎಷ್ಟು ಬರುತ್ತೆ ನನ್ನ ಪತ್ನಿಯ ಸಹೋದರಿ ಅಂದ್ರೆ ನನ್ನ ತಲೆಮಾರ 0 ನನ್ನ ಮಗಳದ ವ್ಯಾಲ್ಯೂ ಎಷ್ಟು ಬರುತ್ತ ನನ್ನ ಮಗಳು ವ್ಯಾಲ್ಯೂ ಎಷ್ಟು ಬರುತ್ತ ನನ್ನ ಮಗಳ ವ್ಯಾಲ್ಯೂ ಅಂತಂದ ಹೇಳಿದ್ರೆ ಮಗಳು ಅಂತಂದ ಹೇಳಿದ್ರೆ ಒಂದ್ ಕೆಳಗಡೆ ಮಗಳು ಅಂತಂದ ಹೇಳಿದ್ರೆ -1 ಆಯ್ತು ನನ್ನ ತಂದೆಯ ಸಹೋದರಿ ನನ್ನ ತಂದೆ ಅಂತಂದ ಹೇಳಿದ್ರೆ 1 ಬಂತು ಆಕಿ ಸಹೋದರಿ ಅಂತಂದ ಹೇಳಿದ್ರೆ ಅವ್ರ ತಲೆಮಾರೆ 1 ಇಲ್ಲಿ ನಂದು ಆನ್ಸರ್ ಎಷ್ಟು ಬಂದೈತಿ ಎಲ್ಲಾನು ಮಾಡ್ದ 1 ಬಂದೈತೆ ಇಲ್ಲಿ ಎಲ್ಲಿ 1 ಐತಿ ಅಂತ ನೋಡೋದು ಇದು 1 ಐತಿ ಹಂಗಾದ್ರ ನಮ್ಮ ಆನ್ಸರ್ ಏನಪ್ಪಾ ಅಂತಂದ ಹೇಳಿದ್ರೆ ತಂದೆಯ ಸಹೋದರಿ ಕ್ಲಿಯರ್ ಕರೆಕ್ಟ್ ಆಯ್ತು ಇದೇ ಆನ್ಸರ್ ಬರುತ್ತೆ ಇಷ್ಟೇ ಈಗ ಬೇಕಾದ್ರೆ ನೀವು ಆನ್ಸರ್ ತೆಗೆದು ನೋಡಿರ್ಬೇಕಂದ್ರೆ ತಂದೆಯ ಸಹೋದರಿ ಆನ್ಸರ್ ಇತ್ತು ಆನ್ಸರ್ ಏನೈತಿ ತಂದೆಯ ಸಹೋದರಿ ಅಂತಂದೈತಿ ಸೊ ಅರ್ಥ ಆಯ್ತಾ ಎಲ್ರಿಗೂ ಇದು ಎಸ್ ಈ ತರ ಮಾಡ್ಬೇಕಷ್ಟೇ ಮುಗೀತು ಹಾ ಎಲ್ಲಾನು ಹೇಳ್ತೀನಿ 100% ಎಲ್ಲಾನು ಕರೆಕ್ಟ್ ಆಗ್ತಾವ ಬಟ್ ಆದ್ರೆ ನೀವು ಎಲ್ಲಾನು ಏನೋ ಬರ್ಯಾಕ್ ಹೋಗಿಬಿಟ್ಟು ರಾಂಗ್ ಮಾಡ್ತೀರ ಅದಕ್ಕೆ ನಾ ಹೇಳಿದ್ 50-50 ಒಂದ್ ಹೋಯ್ತಂದ್ರೆ ಎಲ್ಲಾ ಹೋಗಿ ನನಗ್ ಮತ್ ಹೊಳಿ ಬರಂಗಿಲ್ಲ ನೋಡ್ರಿ ಬಂದ್ರ 2 ಮಾರ್ಕ್ಸ್ ಹೋದ್ರ 0.25 ಹೋಗತ್ತ ಎಷ್ಟ್ 0.5 ಎಷ್ಟು ಹೋಗುತ್ತೆ ನೋಡ್ರಿ ಅಷ್ಟೇ ಬಂದ್ರೆ 2 ಮಾರ್ಕ್ಸ್ ಬರುತ್ತೆ ಹೋದ್ರ 0.25 ಹೋಗುತ್ತೆ ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇವಾಗ ಇದನ್ನು ಕೂಡ ನಾನೇ ಬಿಡ್ಸೋನು ನನ್ ಜೊತೆನೆ ಹೇಳ್ರಿ ನೀವು ಪ್ರತಿಯೊಂದನ್ನು ನಾನು ಹೆಂಗ್ ಮಾಡ್ತಿಲ್ಲ ಹಂಗೆ ಹೇಳ್ರಿ ಅದಾದ ನಂತರ ನೆಕ್ಸ್ಟ್ ಏನಂತಂದ್ರೆ ನೆಕ್ಸ್ಟ್ ಕ್ವಶನ್ ಬರುತ್ತಲ್ಲ ಅದನ್ನ ನಾನು ನಿಮಗ್ ಬಿಡ್ಸಕ್ ಕೊಡ್ತೇನೆ ಅಲ್ಲಿವರೆಗೂ ಯಾವ ಬಿಡ್ಸಂಗಿಲ್ಲ ಎಸ್ ಇವಾಗ ನಾವ್ ಏನ್ ಮಾಡ್ಬೇಕು ಫಸ್ಟ್ಗೆ ಸಿಂಪಲ್ ಸೊ ಇಂಟು ಅಂತಂದ್ ಹೇಳಿದ್ರ ಸೊ ಏನಂತ ಕೊಟ್ಟಿದಾರೆ ತಂದೆ ಅಂತ ಕೊಟ್ಟಿದಾರೆ ಪ್ಲಸ್ ಅಂತಂದ್ ಹೇಳಿದ್ರೆ ಸಹೋದರ ಅಂತ ಕೊಟ್ಟಿದ್ದಾರೆ ಡಿವೈಡೆಡ್ ಬೈ ಅಂತಂದ್ ಹೇಳಿದ್ರೆ ಮಗ ಅಂತ ಕೊಟ್ಟಿದ್ದಾರೆ ಮೈನಸ್ ಅಂತಂದ್ ಹೇಳಿದ್ರೆ ಪತಿ ಅಂತ ಕೊಟ್ಟಿದ್ದಾರೆ ಈಗ ನನಗೆ ಹೇಳ್ರಿ ನನ್ನ ತಂದೆ ವ್ಯಾಲ್ಯೂ ಎಷ್ಟಾಗತ್ತ ನನ್ನ ತಂದೆ ವ್ಯಾಲ್ಯೂ ವೆರಿ ಗುಡ್ 1 ಆಗತ್ತ ನನ್ನ ಸಹೋದರ ವ್ಯಾಲ್ಯೂ ಎಷ್ಟಾಗತ್ತ ಇಲ್ಲಿ ಬರ್ಕೊಂಡ್ಬಿಡ್ರಿ ನಾನ್ ಅಂತಂದ್ ಹೇಳಿದ್ರೆ 0 ಇಲ್ಲಿ ತಂದೆ ಅಂತಂದ್ ಅನ್ಕೊಡ್ರಿ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಮಗಳು ಅಂತ ಅನ್ಕೊಡ್ರಿ ಇಲ್ಲಿ -1 ಇದು +1 ಸೊ ನನ್ನ ಮಗ ಅಂತಂದ್ ಹೇಳಿದ್ರೆ ನನ್ನ ಮಗ ನನ್ನ ತಲೆಮಾರಿಗಿಂತನೂ ಕೆಳಗಿನ ತಲೆಮಾರ -1 ಸಹೋದರ 0 ಆಯ್ತು ನನ್ನ ಪತಿ ಅಂತಂದ್ ಹೇಳಿದ್ರೆ
ನಾನು ಪತಿ ಪತ್ನಿ ಇವರೆಲ್ಲ ನನ್ನ ತಲೆಮಾರಲ್ಲ, ನನ್ನ ಪತಿ ನನ್ ಜೊತೆ ಇರೋರು ನನ್ನ ತಲೆಮಾರು ಅಂತಂದ್ ಹೇಳಿದ್ರೆ ಎಷ್ಟಾಗತ್ತ? 0 ಆಗತ್ತ. ಈಗ ಬರ್ಕೊತೀನಿ ನೋಡ್ರಿ, 0 ಪ್ಲಸ್ ಎನ್ ಡಿವೈಡೆಡ್ ಬೈ ಎಂ ಮೈನಸ್ ಎಲ್. ಇಲ್ಲಿಂದ ಇಲ್ಲಿವರೆಗೂ O ಟು ಎಲ್ ಬರ್ಕೊ ಅಂತಂದ್ ಹೇಳಿದ್ರೆ O ಟು ಎಲ್ ಬರ್ಕೊಂಡೆ. ಇಲ್ಲಿ ನಡುವಿಂದ ಅಷ್ಟ ತಗೋಬೇಕು ನಾನು ಇವಾಗ ಇದನ್ನ. ಸೊ ಪ್ಲಸ್ ಅಂದ್ರೆ ಏನೈತಿ? ಪ್ಲಸ್ ಅಂದ್ರೆ ಸಹೋದರ ಅಂತಂದೈತೆ. ಸೊ ಡಿವೈಡೆಡ್ ಬೈ ಅಂತಂದ್ ಹೇಳಿದ್ರೆ ಏನೈತಿ? ಮಗ ಅಂತಂದೈತೆ. ಮೈನಸ್ ಅಂತಂದ್ ಹೇಳಿದ್ರೆ ಏನೈತಿ? ಪತಿ ಅಂತಂದೈತೆ. ಮೈನಸ್ ಅಂತಂದ್ ಹೇಳಿದ್ರೆ ಪತಿ ಅಂತಂದೈತೆ. ಈಗ ನೋಡ್ರಿ, ಸಹೋದರನ ವ್ಯಾಲ್ಯೂ ಎಷ್ಟಾಯ್ತು? 0. ಆಮೇಲೆ ಮಗನ್ ವ್ಯಾಲ್ಯೂ ಎಷ್ಟಾಯ್ತು? ಮಗನ್ ವ್ಯಾಲ್ಯೂ -1. ಪತಿ ವ್ಯಾಲ್ಯೂ ಎಷ್ಟಾಯ್ತು? 0. ಸೊ ನೋಡ್ರಿ, ಸೊ ಎಲ್ಲಾ ಕೂಡಿಸಿದಾಗ ನಮ್ ವ್ಯಾಲ್ಯೂ ಎಷ್ಟು ಬಂತು? -1 ಬಂತು. ಎಲ್ಲಾ ಕೂಡಿಸಿದಾಗ 0 ಪ್ಲಸ್ -1 ಅಂತಂದ್ ಹೇಳಿದ್ರೆ -1. -1 ಪ್ಲಸ್ 0 ಅಂತಂದ್ ಹೇಳಿದ್ರೆ -1 ಆಗತ್ತ. ಸೊ ಇವಾಗ ನಾವು ಆಪ್ಷನ್ ಒಳಗಡೆ ನೋಡ್ಬೇಕು. ನನ್ನ ಸಹೋದರ ಇವನ್ ವ್ಯಾಲ್ಯೂ ಎಷ್ಟಾಗತ್ತ? ನನ್ನ ಸಹೋದರ ಅಂತಂದ್ ಹೇಳಿದ್ರೆ 0 ಆಗತ್ತ. ನನ್ನ ಪತಿ ಅಂತಂದ್ ಹೇಳಿದ್ರೆ 0 ಆಗತ್ತ. ನನ್ನ ತಂದೆ ಅಂತಂದ್ ಹೇಳಿದ್ರೆ 1 ಆಗತ್ತ. ನನ್ ಮಗ ಅಂತಂದ್ ಹೇಳಿದ್ರೆ -1. ನಮ್ದು ಆನ್ಸರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಆಪ್ಷನ್ ಡಿ ಕರೆಕ್ಟ್ ಆಗತ್ತ. ಸೊ ನೋಡೋಣ. ಎಸ್ ನೋಡ್ರಿ, ಮಗ. ನಾವು ಕ್ವಶನ್ ಓದೋದೇ ಬೇಡ, ಆನ್ಸರ್ ಬಂತು ಮಗ ಅಂತಂದ್ ಹೇಳಿ. ಕ್ಲಿಯರ್? ಬಂತಿಲ್ರೋ? ಅಪ್ರಿಶಿಯೇಟ್ ಮಾಡ್ರೋ ಜರ. ಎಂತದು ಹೇಳ್ಕೊಟ್ಟಾನೆ. ಬೆಂಕಿ ಅದು ಕಳಿಸ್ಬೇಕು ನೀವು ಇಂಥದೆಲ್ಲ ಖುಷಿ ಪಟ್ಟಾಗ. ಏನ್ರೋ ನಾನ್ ಎಷ್ಟು ಪ್ರೋತ್ಸಾಹ ಮಾಡತ್ತ ನಿಮ್ಗ, ನೀವು ಏನು ಮಾಡವರ್ರಿ ನನಗೆ ಪ್ರೋತ್ಸಾಹ. ಎಸ್, ಇಲ್ಲಿ ಕ್ವಶನ್ ನೋಡ್ರಿ, ಇದೊಂದು ಕ್ವಶನ್ ಐತ್ ನೋಡ್ರಿ. ಕ್ವಶನ್. ಸೊ ಈ ಕ್ವಶನ್ ಟ್ರೈ ಮಾಡ್ತೀರನ? ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಆಪ್ಷನ್ ಒಳಗಡೆನ ಈ ತರ ಬಂದ್ಬಿಡ್ತಾವ ನೋಡ್ರಿ. ಇದು ಸಹೋದರಿ ವ್ಯಾಲ್ಯೂ ಎಷ್ಟಾಗತ್ತ? ಸಹೋದರಿ ವ್ಯಾಲ್ಯೂ ಎಷ್ಟಾಗತ್ತ? 0 ಆಗತ್ತ. ಹೆಂಡತಿ ವ್ಯಾಲ್ಯೂ 0 ಆಗತ್ತ. ತಾಯಿ ವ್ಯಾಲ್ಯೂ 1 ಆಗತ್ತ. ಮಗಳ ವ್ಯಾಲ್ಯೂ -1. ಎರಡೇನಪ್ಪಾ ಅಂತಂದ್ ಹೇಳಿದ್ರೆ ವ್ಯಾಲ್ಯೂಗಳೇನಪ್ಪಾ ಅಂತಂದ್ ಹೇಳಿದ್ರೆ ಈ ತರ ಬಂತು. ಏನಪ್ಪಾ ಅಂತಂದ್ ಹೇಳಿದ್ರೆ ಎರಡು ವ್ಯಾಲ್ಯೂಗಳು ಸೇಮ್ ಬಂತು ಆಪ್ಷನ್ ಒಳಗಡೆ. ಅಂತ ಟೈಮಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ವಲ್ಪ ಎಡವಟ್ಟಾಗತ್ತ. ಇಂಥದ್ ಬಂತಂದ್ ಹೇಳಿದ್ರೆ ಸ್ವಲ್ಪ ಎಡವಟ್ಟಾಗತ್ತ. ಬಟ್ ಆದ್ರೆ ಇಂಥದ್ ಬಂದ್ರು ಕೂಡ ನಾನು ಏನ್ ಹೇಳ್ತೀನಿ ಅಂತಂದ್ ಹೇಳಿದ್ರೆ, ನೀವು ಆನ್ಸರ್ ಯಾವ್ದು ಹಾಕ್ಬೇಕಂತಂದ್ ಹೇಳಿದ್ರೆ ನಿನ್ ಕಡೆಯವ್ರದ್ದು ಹಾಕ್ಬೇಕು. ನಿನ್ನ ಜೊತೆ ಹುಟ್ಟಿರ್ತಾರಲ್ಲ, ನಿನ್ ರಿಲೇಷನ್ ಇರತ್ತಲ್ಲ, ಅವ್ರದ್ದು ಹಾಕ್ಬೇಕು. ಇಲ್ಲಿ ಹೆಂಡತಿ ನಿನ್ ಕಡೆಯಿಂದ ರಿಲೇಷನ್ ಆಗತ್ತ ಅಥವಾ ಸಹೋದರಿದಾಗತ್ತ? ಯಾರ್ದ್ ನಿಮ್ದ್ ಕಡೆದಾಗತ್ತ? ಎಸ್, ಸಹೋದರಿ ಆಗ್ತಾಳ. ಈಗ ನೋಡ್ರಿ, ತಾಯಿ ಒಂದ್ ಬಂತು, ಇನ್ನೊಂದು ತಂದೆ ಅಂತಂದ್ ಹೇಳಿ ಬರತ್ತ. ಈಗ ನಿನ್ ಕಡೆಯವ್ರು ಯಾರಾದ್ರು ಅಂದ್ರೆ ನಿಮ್ ಮನೆಯವ್ರು ಯಾರಾದ್ರು, ಇಲ್ಲಿ ನೋಡ್ರಿ, ಹೆಂಡತಿ ಬೇರೆ ಮನೆಯಿಂದ ಬಂದಿದಾಳ, ಸಹೋದರಿ ಹಂಗಲ್ಲ, ನನ್ ಮನೆಯಲ್ಲ ಹುಟ್ಟಿದಾಳ. ಸೊ ಅಂದ್ರ ಸೇಮ್ ಬಂತು ಅಂತಂದ್ ಹೇಳಿದ್ರೆ ಕೋಡ್ ಸಹೋದರಿಗೆ ಆನ್ಸರ್ ಆಗ್ಬೇಕು. ತಾಯಿ ತಂದೆ ಅಂತಂದೈತೆ, ನಮ್ ಮನೆಯವ್ರು ಯಾರಿಲ್ಲಿ? ತಂದೆ ನಮ್ಮ ಮನೆಯವನು, ಬಟ್ ಆದ್ರೆ ತಾಯಿ ಹೊರಗಿಂದ ಬಂದವಳು. ಮತ್ ಹಂಗೆಲ್ಲ ತಿಳ್ಕೊಂಡ್ರಪ್ಪ ಜಸ್ಟ್ ಇದಕ್ಕಷ್ಟ. ಹ ಇಲ್ಲ, ಆನ್ಸರ್ ಯಾವ್ದು ಹಾಕ್ಬೇಕು? ಯಾವಾಗ್ಲೂ ತಂದೆ ಅಂತಾನೆ ಹಾಕ್ಬೇಕು. ಸೇಮ್ ಕೋಡ್ ಬಂತಂತ ಹೇಳಿ. ಇದು ಪಾಯಿಂಟ್ ಕ್ಲಿಯರ್ ಎಲ್ರಿಗೂ? ಎಸ್, ಇವಾಗ ಮಾಡ್ರಿ ನೋಡೋಣ. ಇದನ್ನು ನಾನ ಮಾಡ್ತೀನಿ ಬಿಡ್ರಿ. ಇಲ್ಲಿ ನೋಡ್ರಿ, ಇಂಟು ಅಂತಂದ್ ಹೇಳಿದ್ರೆ ಏನು? ಇಂಟು ಅಂತಂದ್ ಹೇಳಿದ್ರೆ ಹೆಂಡತಿ ವ್ಯಾಲ್ಯೂ ಎಷ್ಟ? 0. ಸೊ ಪ್ಲಸ್ ಅಂತಂದ್ ಹೇಳಿದ್ರೆ ಗಂಡನ ವ್ಯಾಲ್ಯೂ ಎಷ್ಟ? 0. ಡಿವೈಡೆಡ್ ಬೈ ಅಂತಂದ್ ಹೇಳಿದ್ರೆ ಮಗಳ ವ್ಯಾಲ್ಯೂ ಎಷ್ಟ? -1. ಆಮೇಲೆ ಮೈನಸ್ ಅಂತಂದ್ ಹೇಳಿದ್ರೆ ತಾಯಿ ವ್ಯಾಲ್ಯೂ ಎಷ್ಟು? 1. ಇಲ್ಲೇನೈತಿ? ಡಬ್ಲ್ಯೂ ದಿಂದ ಜಿ ವರೆಗೂ ಎಲ್ಲಾನು ತಗೋಬೇಕು. ಡಬ್ಲ್ಯೂ ಡಿವೈಡೆಡ್ ಬೈ ಇ ಪ್ಲಸ್ ಎಫ್ ಮೈನಸ್ ಜಿ ಅಂತಂದ್ ಹೇಳಿ. ಡಿವೈಡೆಡ್ ಬೈ ವ್ಯಾಲ್ಯೂ ಎಷ್ಟೈತಿ? ಡಿವೈಡೆಡ್ ಬೈ ವ್ಯಾಲ್ಯೂ -1. ಅದಾದ ನಂತರ ಪ್ಲಸ್ ವ್ಯಾಲ್ಯೂ ಎಷ್ಟಾಗತ್ತ? 0. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮೈನಸ್ ವ್ಯಾಲ್ಯೂ ಎಷ್ಟಾಗತ್ತ? 1. ಸೊ -1 ಪ್ಲಸ್ 0 ಎಷ್ಟಾಯ್ತು? -1 ಆಯ್ತು. -1 ಪ್ಲಸ್ 1 ಎಷ್ಟಾಗತ್ತ? ಟೋಟಲ್ ವ್ಯಾಲ್ಯೂ ಕೂಡಿಸಿದ್ರೆ 0 ಬರುತ್ತ. ಬಟ್ ಆದ್ರೆ ಇಲ್ಲಿ ಎರಡು ಆನ್ಸರ್ಸ್ ಗಳಿದಾವ. ಯಾವಾಗ್ಲೂ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಓನ್ ಇದ್ದವ್ರು ತಗೋಬೇಕು, ನಮ್ಮ ಮನೇಲಿ ಹುಟ್ಟಿದವ್ರನ್ನ ತಗೋಬೇಕು. ಅಂದ್ರೆ ಸಹೋದರಿಯನ್ನ ತಗೊಳ್ರಿ. ನಮ್ಮ ಆನ್ಸರ್ ಏನಪ್ಪಾ ಅಂತಂದ್ ಹೇಳಿದ್ರೆ ನೋಡ್ರಿ, ಯಾವ್ದು ಕರೆಕ್ಟ್ ಆಗತ್ತಿಲ್ರೋ? ಟ್ರಿಕ್ಸ್ ಕರೆಕ್ಟ್ ಆಗ್ಲೇಬೇಕು. ಎಸ್, ಸಹೋದರಿ ಕರೆಕ್ಟ್ ಆಗತ್ತ. ಆಪ್ಷನ್ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗತ್ತ. ಕ್ಲಿಯರ್ ಎಲ್ರಿಗೂ? ಎಸ್, ನೆಕ್ಸ್ಟ್ ನೋಡ್ರಿ, ಇದನ್ ಮಾಡ್ರಿ ನೋಡೋಣ. ಇಲ್ಲಿ ನೋಡ್ರಿ, ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲೇನ್ ಕೊಟ್ಟಿದ್ದಾರೆ? ಜೆ ದಿಂದ ಎಲ್ ಕೊಟ್ಟಿದ್ದಾರೆ. ಜೆ ದಿಂದ ಎಲ್ ಅಂತಂದ್ ಹೇಳಿದ್ರೆ ಇದನ್ನಷ್ಟ ತಗೋಬೇಕು. ಜೆ ದಿಂದ ಎಲ್, ಐ ದಿಂದ ಎಲ್ ಅದು
ಎಸ್ ಜೆ ದಿಂದ ಎಲ್ ಐತೆ, ಜೆ ದಿಂದ ಎಲ್ ಅಷ್ಟ ತಗೊಂಡಾರಲ್ಲ, ಜೆ ಡಿವೈಡೆಡ್ ಬೈ ಕೆ ಮೈನಸ್ ಎಲ್, ಅಥವಾ ಏನ್ ಫುಲ್ ತಗೊಂಡೇರಿ? ಸೊ ಇಲ್ಲಿ ನೋಡ್ರಿ ಅವ್ರು ಏನ್ ಕೊಟ್ಟಿದಾರದ ಅಲ್ಲಿಂದ ಮಾತ್ರ ತಗೋಬೇಕು. ಇಲ್ಲೇನಪ್ಪಾ ಅಂತಂದ್ರೆ ಜೆ ದಿಂದ ಎಲ್ ಕೇಳ್ಯಾರ, ಐ ದಿಂದ ಎಲ್ ಕೇಳಿಲ್ಲ, ಐ ಬಿಟ್ ಬಿಡ್ಬೇಕು ಇದನ್ನ ಇಷ್ಟ, ಜೆ ದಿಂದ ಎಲ್ ತಗೋಬೇಕು. ಕ್ಲಿಯರ್ ಎಲ್ರಿಗೂ ಈ ಪಾಯಿಂಟ್? ಜೆ ದಿಂದ ಎಲ್ ಕೇಳಿದಾನ, ಜೆ ದಿಂದ ಎಲ್ ತಗೊಂಡ್ರಿ. ಡಿವೈಡೆಡ್ ಬೈ ಅಂತಂದ್ ಹೇಳಿದ್ರೆ ಏನೈತಿ? ಡಿವೈಡೆಡ್ ಬೈ ಅಂತಂದ್ ಹೇಳಿದ್ರೆ ಸಹೋದರಿ ಅಂತಂದೈತೆ, ಸಹೋದರಿ. ಆಮೇಲೆ ಮೈನಸ್ ಅಂತಂದ್ ಹೇಳಿದ್ರೆ ಏನೈತ? ಮಗ ಅಂತಂದೈತೆ. ಅದಾದ ನಂತರ ಸಹೋದರಿ ವ್ಯಾಲ್ಯೂ ಎಷ್ಟು? ಸಹೋದರಿದ್ ವ್ಯಾಲ್ಯೂ ಎಷ್ಟು? ನನ್ನ ಸಹೋದರಿ ವ್ಯಾಲ್ಯೂ ಎಷ್ಟಾಗತ್ತ? 0 ಆಗತ್ತ. ನನ್ನ ಮಗ ವ್ಯಾಲ್ಯೂ ಎಷ್ಟಾಗತ್ತ? -1 ಆಗತ್ತ. ಇವೆರಡು ಕೂಡಿಸಿದ್ರೆ ಏನಾಗತ್ತ? -1 ಬರುತ್ತೆ. ಎರಡು ಕೂಡಿಸಿದ್ರೆ -1 ಬರುತ್ತೆ. ಇನ್ನು ಆಪ್ಷನ್ ಓಡಾಡ್ ತಗೊಳ್ಳೋದು. ಸಹೋದರಿ ವ್ಯಾಲ್ಯೂ 0, ಮಗಳ ವ್ಯಾಲ್ಯೂ -1, ಪತ್ನಿ ವ್ಯಾಲ್ಯೂ 0, ತಾಯಿ ವ್ಯಾಲ್ಯೂ 1. ಅಂದ್ರೆ ನಮ್ದು ಆನ್ಸರ್ ಏನಪ್ಪಾ ಅಂತಂದ ಹೇಳಿದ್ರೆ ಮಗಳು ಅಂತಂದ್ ಕರೆಕ್ಟ್ ಆಗತ್ತ. ಮೇ ಬಿ ನೋಡೋಣ ಕರೆಕ್ಟ್ ಆಗತ್ತಿಲ್ಲ. ಕರೆಕ್ಟ್ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಭಯಕ್ ಹೋಗ್ಬೇಡ್ರಪ್ಪ, ಅದಕ್ಕೆ 50-50 ಹೇಳಣ್ಣ. ಯಾ ಕರೆಕ್ಟ್ ಆಯ್ತು. ಮಗಳನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಆನ್ಸರ್ ಕರೆಕ್ಟ್ ಆಯ್ತು. ನೆಕ್ಸ್ಟ್ ನೋಡ್ರ, ಟ್ರೈ ಮಾಡ್ರಿ. ನೋಡ್ರಿ ರೆಕಾರ್ಡ್ ಮಾಡ್ಲಿಲ್ಲ, ಇವಾಗ ರೆಕಾರ್ಡ್ ಮಾಡ್ತಿದ್ದೀನಿ. ಸೊ ಸಮ್ ಟೈಮ್ಸ್ ಏನಂತಂದ್ ಹೇಳಿದ್ರೆ 90% ಎಲ್ಲಾ ಕ್ವಶನ್ಸ್ ಗಳು ಕರೆಕ್ಟ್ ಆಗಿದಾವ, ಬಟ್ ಅದ್ರ ಎಲ್ಲೋ 10% ರಾಂಗ್ ಆಗೈತೆ, ರೆಕಾರ್ಡ್ ಆಗಿಲ್ಲ ಅದು, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಇಲ್ಲಿ ನಮ್ಗೇನಂತಂದ್ ಹೇಳಿದ್ರೆ ಆಪ್ಷನ್ ಅಲ್ಲಿ ಎರಡು ಸೇಮ್ ಬಂದವ, ಮಗಳ ಗಂಡ ಆಗತ್ತೆ. ಅದೇ ನೋಡ್ಬೇಕು ಇಲ್ಲಿ ಕೊಟ್ಟದ್ರಲ್ಲಿ. ಆಮೇಲೆ ಆಪ್ಷನ್ಸ್ ಗಳಲ್ಲಿ ಹೆಣ್ಮಕ್ಳ ಬಗ್ಗೆ ಜಾಸ್ತಿ ಐತೆ, ಸೊ ಅದ್ರ ರಿಲೇಟೆಡ್ ಏನಂತಂದ್ ಹೇಳಿದ್ರೆ ಆನ್ಸರ್ಸ್ ಅನ್ನ ಹಾಕೋದ್ ಬರೀ. ಸೊ ಮೇ ಬಿ ಕರೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. 10% ನಾನು ಹೇಳಂಗಿಲ್ಲ. ಹೋಯ್ತಂತಂದ್ ಹೇಳಿದ್ರೆ 0.25 ಹೋಯ್ತು, ಬಂತಂತಂದ್ ಹೇಳಿದ್ರೆ 2 ಮಾರ್ಕ್ಸ್ ಬಂತು. ಬಿಟ್ ಬರೋಕ್ಕಿಂತನೂ ಸೊ ಈ ತರ ಮಾಡ್ಬರೋದು ಬೆಟರ್ ಅನ್ಸತ್ತ. ಅದು ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಇದ್ನ ಹೇಳಿದ್ದು. ಸೊ ಎರಡು ಹೇಳಿದೀನಿ ನೋಡ್ರಿ. ಈ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗ್ಬೋದು ಅಂತ ಹೇಳೇನೆ, ರಾಂಗ್ ಆಗತ್ತಂತ ಹೇಳಿದೀನಿ. ಬಟ್ ಅದ್ರ ಕರೆಕ್ಟ್ ಆಗೋ ಚಾನ್ಸಸ್ 90% ಐತೆ, ರಾಂಗ್ ಆಗೋ ಚಾನ್ಸಸ್ 10% ಅಷ್ಟೇ ಐತೆ. ಬಟ್ ಅದ್ರ ನಾನು 50-50 ಅಂತಾನೆ ಹೇಳೋದು. ಇಲ್ಲ ಹಂಗೆ ಬಿಟ್ ಬರ್ತೀರಾ ಅಥವಾ ಟ್ರೈ ಮಾಡ್ತೀರಾ, ನಿಮಗ್ ಬಿಟ್ಟಿದ್ದು. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇವತ್ತಿನ ಕ್ಲಾಸ್.